ಲೈವ್ ಕಟ್ಟಾಯ್ತಾ ಇದೆ. ಆಲೂರಿಂದ ಸೋಮು ನನಗೆ ಕರೆ ಮಾಡಿದ್ದೀರಿ. ಓಕೆ, ಆ ದೂರು ಏನು ಎಂತು ಪರಿಶೀಲನೆ ಮಾಡಿ CC ಕ್ಯಾಮ್ರಾ ಫೋಟೋಸ್ ಕೊಡ್ತೀನಿ. ಬೇಕಾದರೆ ಅದರಲ್ಲಿ ನಮ್ಮ ತಪ್ಪು ಏನಾರು ಇದ್ದರೆ ಹೇಳಿ, ಒಪ್ಕೊಳ್ತೀನಿ. ಪದೇ ಪದೇ ನಮಗೆ ಫೋನ್ ಮಾಡಬೇಡಿ. ನಮಗೆ ಟಾರ್ಚರ್ ಕೊಡುವವರನ್ನು ಎಂಕ್ವೈರಿ ಮಾಡಿ. ನೀವು 20 ಜನ ಮಾತನಾಡಿಕೊಂಡು ನಮಗೆ ಟಾರ್ಚರ್ ಕೊಡ್ತಾ ಇದ್ದೀರಲ್ಲ. ಮನೆ ಮಾಲೀಕನ ತಮ್ಮ, ಆಮೇಲೆ ಅವರ ಮನೆ ಬಾಡಿಗೆ ಇರುವರು, ಆಮೇಲೆ ಕೆಲಸದ ಮೇಸ್ತ್ರಿ ಅನಿತಾ, ಮಧು, ಮತ್ತು ನೀವು 3 ಜನ ಪೊಲೀಸ್. ಯಾಕೆ ಅಂದರೆ ನೀವು ಕರೆಕ್ಟಾದ ರೀತಿಯಲ್ಲಿ ಮಾಹಿತಿ ಮಾಡಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾರೆ ಅಂತ ಅಂದರೆ ಮನೆ ಹತ್ರ ಬಂದಳ ಫೋನ್ ಮಾಡಿದರೆ, ಹೌದು ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದೆ. ಮನೆ ಹತ್ರ ಬಂದುಬಿಟ್ಟು ನಮಗೆಲ್ಲ ಬೈತಿರಲ್ಲ. ಎಂಕ್ವೈರಿ ಮಾಡಿ ಸ್ವಾಮಿ, CC ಕ್ಯಾಮ್ರಾ ಫೋಟೋಸ್ ಕೊಡ್ತೀನಿ. ಮಕ್ಕಳ ವಿಚಾರ ಅದು. ಅವರ ಮಕ್ಕಳು ಫೇಸ್ಬುಕ್ಕಿಗೆ ಹಾಕಿಕೊಂಡಿದ್ದಾರೆ. ಅವರು ಹಾಕಿಕೊಂಡಿದ್ದಾರೆ. ನಮ್ಮನೆಯಲ್ಲಿ ಅವರ ಫ್ರೆಂಡಿಗೆ ಹಾಕಿದ್ದಾರೆ. ಅವಳ ಫ್ರೆಂಡು ನಾವು ಇರುವ ಪಕ್ಕದ ಮನೆ ಬಾಡಿಗೆ ಇರುವ ಅವರಿಗೆ ತೋರಿಸಿದ್ದಾರೆ. ಒಪ್ಕೊಳ್ತೀನಿ. ಸರಿ, ಅದು ಮಾಹಿತಿ ಮಾಡ್ಬೋದಾಯ್ತಲ್ಲ. ಲೇಡೀಸ್ ಕಾನ್ಸ್ಟೇಬಲ್ ಕರ್ಕೊಬಂದು ಮಾಹಿತಿ ಮಾಡಿದ್ರೆ ಮುಗಿದೇ ಹೋಗೋದು. ಅದನ್ನು ಬಿಟ್ಟು ನೀವು ನನ್ನ ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟರು? ಅದು ಬೇಕಲ್ಲ, ಕ್ಲಿಯರಿಟಿ ಬೇಕಲ್ಲ. ಯಾಕೆ ಕೊಟ್ಟರು, ಏನು ಇಂತು? ನಾನು ನಿಮಗೆ 5 ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಒಂದು ಸರಿ ಏನಾದರೂ ಬಂದು ಮನೆ ಹತ್ರ ಬಂದು ಕೇಳಿದ್ರ? ಯಾರ್ದು ತಪ್ಪು ಹಾಗಾದರೆ? ತನಿಖೆ ಮಾಡಿ ನಮ್ಮದೇನು ತಪ್ಪಿದೆಯಾ ಏನು ಎಂತು? ಒಪ್ಕೊಳ್ತೀನಿ ತಪ್ಪಿದ್ದಾರೆ. ಸುಮ್ಮನೆ ನಮ್ಮ ಮೇಲೆ ಟಾರ್ಚರ್ ಕೊಡ್ತಾ ಇದ್ದೀರಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಾಗ ಎಲ್ಲೋ ಹೋಗಿದ್ರಿ? ಸರಿ, ನೀವು ಹೇಳಿದ್ರಿ ನನಗೆ ನಾನು ಬಂದು 1 ವರ್ಷ ಆಯಿತು ಅಂತ. ಸರಿ, ಹಳೇರಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಬಸವರಾಜು ASI ಅವರೆಲ್ಲ ಏನು ತನಿಖೆನೇ ಮಾಡಲಿಲ್ಲ. ಬರೀ ಕಂಪ್ಲೇಂಟ್ ತೊಗೊಂಡ್ರು, ಬರೀ ಆ ಸ್ಲಿಪ್ ಕೊಟ್ಟರು ಅಷ್ಟೇ. ಸ್ಲಿಪ್ಪು ಹೀಗಾರೆ ನಾವು ಕೊಟ್ಟಿರೋ ಕಂಪ್ಲೇಂಟಿಗೆ ಬೆಲೆನೇ ಇಲ್ಲ. 5 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೂ ಬೆಲೆ ಇಲ್ಲ. ಇಲ್ಲಿ ಸ್ವಾಮಿ, ಆ ವ್ಯಕ್ತಿ ಮನೆ ಹತ್ರ ಬಂದು ಗಲಾಟೆ ಮಾಡಿದ. ಅದು CC ಕ್ಯಾಮ್ರಾ ನಿಮಗೆ ಕಳಿಸಿದ್ದೆ.
ಮಾತನಾಡೋಕ್ಕೆ ಬಂದಿರೋದು ಅಂತಿರಲ್ಲ, ಆ ಥರ ಮಾತನಾಡೋಕ್ಕೆ ಬರೋದು 11 ಗಂಟೆ ರಾತ್ರಿ. ಇಲ್ಲಿ FIR ಮಾಡಲೇ ಇಲ್ಲ. ಕೋರ್ಟಿಗೆ ಬರ್ಕೊಟ್ರಿ ಸರಿ, ಕೋರ್ಟ್ ಹತ್ರ ಹೋಗಿ ಏನಂತ ಮಾಡೋದು, ಲಾಯರ್ ಹತ್ತಿ ತೋರಿಸಿದ್ರೆ ಇವೆಲ್ಲ ಅಗತ್ಯ ಇಲ್ಲ ಅಂತ ಅಂದ್ರೆ ಮತ್ತೆ ಯಾಕೆ ನಮಗೆ ಕಿರಿಕ್ ಮಾಡ್ತಾ ಇರೋದು? ಅವ್ರ ರಿಲೇಷನ್ ಫೋನ್ ಮಾಡಿ ನನಗೆ ಧಮಕಿ ಹಾಕ್ತಾರೆ, ನಿನ್ನ ಬದುಕಕ್ಕೆ ಬಿಡಲ್ಲ ಅಂತ. ಅದರ ರೆಕಾರ್ಡ್ ಇದೆ. ಯಾಕೆ? ನಾವೇನು ತಪ್ಪು ಮಾಡಿದ್ವಿ ಹಂಗಾದ್ರೆ? ಆಮೇಲೆ ಅವ್ರ ಕೈಲಾಗಲ್ಲ ಅಂತ ಅಂದೆ, ನಮ್ಮ ಮನೆ ಓನರ್ ಹತ್ರ ಹೋಗಿ 3-4 ಜನ ಹೋಗಿ ಮನೆ ಖಾಲಿ ಮಾಡಿಸಿ ಅಂತ. ಯಾಕೆ ಅವೆಲ್ಲ ಆ ಥರ ಎಲ್ಲ ಯಾಕೆ ಹಂಗೆ ಮಾಡ್ತಾ ಇರೋದು? ನನಗೇನು ಕ್ಲಿಯರಿಟಿನೇ ಗೊತ್ತಾಯ್ತಿಲ್ಲ ಏನು ಅಂತ. ನಾವೇನು ಮಾಡಿದ್ದೀವಿ ಹಂಗಾದ್ರೆ? ರಕ್ಷಣೆ ಮಾಡಿ ಅಂತ ಬರ್ತೀವಿ, ಎಲ್ಲಿ ರಕ್ಷಣೆ ಮಾಡೋದು? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅವ್ರನ್ನ ರಕ್ಷಣೆ ಮಾಡ್ತೀರ, ನಮ್ಮಂಥ ಬಡವರು ರಕ್ಷಣೆ ಮಾಡೋದಿಲ್ಲ. ಹೇಳಿ ನಾವೇನು ಮಾಡಬೇಕು ಹಂಗಾದ್ರೆ? ರಕ್ಷಣೆ ಬೇಕು. ನನಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಮತ್ತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದೆಲ್ಲ ನಾವು ನೋವುಗಳು ಅನುಭವಿಸ್ತಾ ಇದ್ದೀವಿ. ಆ ವ್ಯಕ್ತಿಯ ಸೈಕಶಾಪತ್ರ ಬಂದು ಗಲಾಟೆ ಮಾಡಿ ಎದೆಗೆ ಹೊಡೆದ್ರಲ್ಲ, ಅದಿನ್ನೂ ಹುಷಾರಾಗಿಲ್ಲ. ದಂಡ ಕಟ್ಟಿಸ್ತೀರ? ಕಟ್ಟಿಸಿ ಆಗದೆ ಎಷ್ಟು ಕಟ್ಟಿಸ್ತೀರ? ಮತ್ತೆ ಆಪ್ರೇಷನ್ ಆಗಬೇಕಲ್ಲ, ಆಪ್ರೇಷನ್ ಮಾಡಿಸಿ. ಹಂಗಾರೆ ಆ ವ್ಯಕ್ತಿನೇ ಆಪ್ರೇಷನ್ ಮಾಡಿಸ್ಲಿ, ಮೆಡಿಸನ್ಸ್ ಎಲ್ಲ ಆ ವ್ಯಕ್ತಿನೇ ನೋಡ್ಕೊಳ್ಳಿ. ತಿಂಗಳಿಗೆ 6,000 ಖರ್ಚಾಗುತ್ತೆ ಮೆಡಿಷನ್ನಿಗೆ. ಹ್ಞೂ 20 ಜನ ಎಲ್ಲರೂ ಶಾಮೀನಾಗಿದ್ದಾರಲ್ಲ, ಅವ್ರು ಕೊಡ್ತಾರ ಆಪ್ರೇಷನ್ ಮಾಡಿಸ್ತಾರ? ಹಾಗಾದರೆ ಎಲ್ಲರೂ ಆಪ್ರೇಷನ್ ಮಾಡಿಸ್ಲಿ. ಮತ್ತೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. 20 ಜನ ಸೇರಿ ನನಗೆ ಆಪ್ರೇಷನ್ ಮಾಡಿಸ್ಲೇಬೇಕು. ಮತ್ತೆ ಯಾಕೆ ಟಾರ್ಚರ್ ಕೊಡ್ತಿರೋದು? ನಾವೇನಂತ ದ್ರೋಹ ಮಾಡಿದ್ದೀವಿ? ಅದರಲ್ಲೂ ಅಧಿಕಾರಿಗಳು ಅವರ ಮಾತು ಕೇಳಿಕೊಂಡು
ನಮಗೆ ನೀವು ಸೇರಿ ಕಾಟ ಕೊಡ್ತಾಯಿದ್ದೀರಾ? ಕ್ಲಿಯರಿಟಿ ಕೊಡಿ. ಏನು ನಾವೇನಾದ್ರು ತಪ್ಪು ಮಾಡಿದ್ದೀವ? ನಾವು ಯಾರನ್ನೊಂದು ತಿಂದಿಲ್ಲ ಸ್ವಾಮಿ. ಸತ್ಯಮೇವ ಜಯತೆ. ಸತ್ಯಕ್ಕೆ ಬೆಲೆ ಕೊಡಿ, ಅಷ್ಟೇ ನಾವು ಕೇಳೋದು. ಇಲ್ಲ ನೀವೇ ವಿಷ ಕೊಡಿ. ಸತ್ತಿ ಬಂದಿರೋದು 8 ಅವರ್, 7ರಿಂದ 8 ಅವರ್ ಆಪ್ರೇಷನ್ ಆಗಿರೋದು. ಜ್ಞಾನ ಬಂದಿದೆ 48 ಗಂಟೆಯಿಂದ 24 ಗಂಟೆ ಬಿಟ್ಟು. ಯಾಕೆ ಸ್ವಾಮಿ ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದೀರ? ಆಪ್ರೇಷನಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತಂತೆ. ನೀರು ಕೊಟ್ಟಿದ್ರು, 1 ರೂಪಾಯಿ ಕೊಟ್ಟಿದ್ದೀರಾ? ಎಲ್ಲರ ಹತ್ರ ಹೇಳ್ಕೊ ಬರ್ತಿದ್ದೀರ. ಕೆಲವೊಂದು ಕಿರಿಕೆಲ್ಲ ಮಾಡಿಸ್ತಿದ್ದೀರ. ನಿಮ್ಮ ಕೈಲಾಗಲಿಲ್ಲ ಅಂತ ಅಂದರೆ ನಿಮ್ಮ ರಿಲೇಷನ್ ಕೈಲಾಗಲಿಲ್ಲ. ಈಗ ನಿಮ್ಮ ಮನೆ ಬಾಡಿಗೆ ಇರೋರು ಕೊಟ್ಟೆ. ಆಮೇಲೆ ಮಧು ಮೇಸ್ರಿ, ಯಾರು ಅನಿತಾ, ಏನು ಲೇಡೀಸ್ ವಿಚಾರದಲ್ಲಿ ಮಾತನಾಡಿದ್ದಾರೆ. ಲೇಡೀಸ್ ಫೋನೆಲ್ಲಾರು ಮಾತಾಡಿದ್ದಾರೆ. ಅದೊಂದು ಲೇಡೀಸ್ಗಳು ಬಗೆಹರಿಸ್ಕೊತಾರೆ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ತೋಟದಲ್ಲಿ ಹೋಗ್ಬಿಟ್ಟು ಆಯ್ತಾರೆ. ಅದಕ್ಕೆ ಗಂಡಸು ಬಂದ್ಬಿಟ್ಟು ಮಧ್ಯದಲ್ಲಿ ಮಾತಾಡೋವಂಥದ್ದೇನಿದೆ? ಅವ್ರು ಹಂಗಂದ್ರು ಹಿಂಗಂದ್ರು, ಅವೆಲ್ಲ ಏನು ಮಾತಿಗೆ ಒಂದು ಬೆಲೆ ಬೇಡವಾ? ಈ ಹೆಂಗಸುಗಳು ಮಾತಾಡಿದ್ದಾರೆ, ಒಪ್ಕೊಳ್ತೀನಿ, ನಾನು ಇಲ್ಲ ಅನ್ನಲ್ಲ. ಮದುವೆ ಆಗದೆ ಹುಡುಗ ನೀವು ಫೋಟೋ ಇನ್ನೊಬ್ಬರ ಜೊತೆ ಫೋಟೋ ತೆಗಿಸ್ಕೋಬೇಕಾ? ನಿಮ್ಮ ತಪ್ಪುಗಳು ಇಟ್ಕೊಂಡು ಯಾಕ್ರಿ ನಮ್ಗೊಳ್ಳೆ ಹಿಂಸೆ ಕೊಡ್ತಾಯಿದ್ದೀರ? ಫೇಸ್ಬುಕ್ಕಿಗೆ ಯಾರೇ ಬಿಟ್ಟಿದ್ದು ಫೋಟೋ, ನಿಮ್ಮಿಬ್ಬರು ಫೋಟೋ. ಸರಿ, ಮಾತಾಡಿದ್ದಾರೆ. ಲೇಡೀಸ್ ವಿಚಾರದಲ್ಲಿ ಮಾತಾಡಿದ್ದಾರೆ. ರೆಕಾರ್ಡ್ ಆ ಹುಡುಗಿ ವಾಟ್ಸಪ್ ಮಾಡಿದ್ದು ಒಪ್ಕೊಳ್ತೀನಿ. ಅದು CC ಕ್ಯಾಮ್ರಾ ಫುಟೇಜ್ ಕೊಡ್ತೀನಿ. ಅದು ಬಿಟ್ಕೊಂಡು ನೀವು ಆ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಸತ್ಯ ಮಾಡೋಕ್ಕೆ ಅಂದೆ. ಸರಿ, ಒಪ್ಕೊಳ್ತೀನಿ. ಸತ್ಯ ಮಾಡ್ತಾರಲ್ವ, ಜೊತೆಲಿ ಯಾರು ಬರ್ತಾರೆ ಅವ್ರು ಮೊದಲು ಸತ್ಯ ಮಾಡಲಿ. ಸತ್ಯ ಹರಿಶ್ಚಂದ್ರ ಅಂತ ಸತ್ಯ ಮಾಡಬೇಕು. ನಾನು ಸತ್ಯ ಮಾಡ್ತೀನಿ. ನಮ್ಮ ಮನೇಲಿ 5 ಜನ ಸತ್ಯ ಮಾಡ್ತಾರೆ. ಒಳ್ಳೆಯದಕ್ಕೆ ನಾವಿರೋದು, ಕೆಟ್ಟದಂತ ಮಾಡೋಕ್ಕೂ ಇಲ್ಲ. ಸಾಲ ಮಾಡಿರೋದು ಹೌದು,
ಸಾಲ ಬಗೆಹರಿಸೋದು ನಾವೇ, ಬೇರೆ ಯಾರೂ ಬರಲ್ಲ. ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತೀರಾ? ತಪ್ಪು ನೀವುಗಳೇ ಇಟ್ಕೊಂಡು ಇನ್ನೊಬ್ಬರಿಗೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ. ಲೇಡೀಸ್ ವಿಚಾರ ದೊಡ್ಡದು ಮಾಡ್ಬೇಕಂದ್ರೆ ಅದು ಫೋನ್ನಲ್ಲಿ ಮಾತಾಡಿರೋ ವಿಚಾರ. ನೀನು ಅದಕ್ಕೆ ಅಗತ್ಯ ಇದೆಯಾ ಬಂದು ಮಾತನಾಡೋಕ್ಕೆ ಲೇಡೀಸಿನ ವಿಚಾರಕ್ಕೆ? ನಿಮ್ಮ ತೋಟದಲ್ಲೇ ಕೆಲಸ ಮಾಡ್ತಾ ಇರೋದು ಗೊತ್ತಾಯ್ತಾ? ಕೆಲಸ ಮಾಡಿಸ್ಕೋಬೇಕು, ಸಂಬಳ ಕೊಡೋಬೇಕು ಅಷ್ಟೇ. ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನೇ ಕೆಣಕೋದು ಅವಶ್ಯಕತೆ ಇಲ್ಲ, ಯಾರಿಗಾಗತ್ತೆ ಇಲ್ಲ. ಸುತ್ತಿ ಬಳಸೋದ್ರೆ ಒಂದು ರೌಂಡು ಬರ್ತಾ ಇದ್ದೀರಲ್ಲ, ಯಾಕೆ? ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತು, ನಿಮ್ಮ 20 ಜನಕ್ಕೂ ಗೊತ್ತು ಟೋಟಲ್. ಯಾರಿಗೇನು ಗೊತ್ತಿಲ್ಲ ಅಂತ ಏನಿಲ್ಲ. ಟಾರ್ಚರ್ ಕೊಡ್ತಾಯಿದ್ರು ಒಟ್ಟಿಗೆ. ಯಾಕೆ? ಕ್ಲಿಯರಿಟಿ ಕೊಡಲಿ, ಏನು ತಪ್ಪು ಏನು ಅಂತ. ನಿಮ್ಮಗಳ ತಪ್ಪು ಇಟ್ಕೊಂಡು ದೇವಸ್ಥಾನಕ್ಕೆ ಕರೀತಿರಲ್ಲ. ಯಾಕೆ? ನನ್ನ ಸಾವಿಗೆ 20 ಜನ ಕಾರಣರಾಗ್ತಾರೆ. ನಮ್ಮ ಫ್ಯಾಮಿಲಿಗೆ ಒಂದು ಪಾಯಿಂಟು ಏನಾರು ಹೆಚ್ಚು ಕಮ್ಮಿ ಆದರೂ 20 ಜನನೇ. ನಾನು ಫೇಸ್ಬುಕ್ಕಿನಲ್ಲಿ ಬಿಟ್ಟಿದ್ದೇನೆ ಅದು ವಿಡಿಯೋ. ಅಷ್ಟು ಜನನು ಕಾರಣರಾಗ್ತಾರೆ. ನಮಗೆ ರಕ್ಷಣೆ ಕೊಡಿ ಸ್ವಾಮಿ. ನನ್ನದು ಏನಾದರೂ ತಪ್ಪಿದ್ದರೆ ಅಧಿಕಾರಿಗಳೇ ಕ್ಷಮಿಸಿ. ತಪ್ಪಿಲ್ಲ ಅಂದರೆ 20 ಜನನು ಎಂಕ್ವೈರಿ ಮಾಡಿ ಒಂದು ರೌಂಡಿಂದ ಬರಬೇಕು. ಇದು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಅಲ್ಲಿಂದ ಒಂದು ರೌಂಡು ಎಂಕ್ವೈರಿ ಆಗಬೇಕು ಖಂಡಿತ.
ತನಿಖೆ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ನನ್ನದೇನಾದರೂ ತಪ್ಪಿದರೆ ಕ್ಷಮಿಸಿ. ಕಡೆಯದಾಗಿ ನಾನು ಕೇಳಿಕೊಳ್ಳುತ್ತೇನೆ, ನಮಗೆ ರಕ್ಷಣೆ ಕೊಡಿ. ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ. ರಕ್ಷಣೆ ಬೇಕೇ ಬೇಕು. ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು. ಸತ್ಯ ಯಾವತ್ತೂ ಮುಚ್ಚೋಗೋಕ್ಕಾಗಲ್ಲ. ಸತ್ಯ ಒಂದು ದಿನ ಅಲ್ಲ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ. ಇಲ್ಲಿವರೆಗೆ ತಾಳ್ಮೆಯಲ್ಲಿದ್ದೆ ಅಂದರೆ ಸಖತ್ತು ತಾಳ್ಮೆಯಲ್ಲಿದ್ದೆ, ಮತ್ತು ತಾಳ್ಮೆಯಲ್ಲಿ ಇರೋಕ್ಕಾಗಲಿಲ್ಲ. ಪೊಲೀಸ್ ಒಬ್ಬರು ನನಗೆ ಫೋನ್ ಮಾಡಿದರು, ಸ್ಟೇಷನಿಗೆ ಬರಬೇಕು ಅಂತ. ಅದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ತಪ್ಪು ಇರೋದು ಅವರದು. ಅದು ಬೇಕಾದ್ರೆ ತನಿಖೆ ಮಾಡಲಿ. ಕರ್ನಾಟಕದ ಜನತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ನಮ್ಮದೇನಾದ್ರು ತಪ್ಪಿದ್ದರೆ ನೀವು ಹೇಳಬಹುದು. ತಪ್ಪಿಲ್ಲ ಅಂದರೆ ಅದೇನು ಮೆಸೇಜ್ ಕೊಡ್ತಾರೆ ಕೊಡಿ. ಸತ್ಯಮೇವ ಜಯತೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಒಂದು ದಿನ ಅಲ್ಲ ಒಂದು ದಿವಸ ಹೊರಗೆ ಬಂದೇ ಬರಬೇಕು. ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು. ಮತ್ತು ನನ್ನ ಆಪರೇಷನ್ನಿಗೆ 20 ಜನರಲ್ಲಿ ಎಲ್ಲರೂ ನನ್ನ ಆಪರೇಷನ್ ಮಾಡಿಸಿಕೊಳ್ಳಬೇಕು, ಕೊಡಿಸ್ಬೇಕು. ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರಲ್ಲ, ಅವರೇ ನನ್ನ ಆರೋಗ್ಯ ಸರಿ ಮಾಡಿಕೊಡ್ಬೇಕು. ಬದುಕೋಗ್ಬಿಡಿ. ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ, ಬದುಕೋಗ್ಬಿಡಿ. ನಾವು 3 ಜನ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀವಿ. ಮಕ್ಕಳು ಪಾಡಿಗೆ ಸ್ಕೂಲಿಗೆ ಹೋಗಿ ಬರ್ತಾರೆ. ಯಾಕೆ ನಮ್ಮಲ್ಲಿ ಇಷ್ಟೊಂದು ದ್ವೇಷ? ದ್ವೇಷ ಮಾಡ್ತಾ ಇದ್ದೀರ. ನಾನು ಹೇಳಿದ್ನ ಬಗೆಹರಿಸ್ಕೊಡಿ ಅಷ್ಟೇ, ಆದರೆ ಒಂದಿನ್ನೇನಲ್ಲ. ಇನ್ನೊಂದು ಆಪ್ರೇಷನ್ ಆಗಬೇಕು. ಆಪ್ರೇಷನ್ ನೀವೇ ಎಲ್ಲರೂ ಸೇರಿ ನನ್ನ ಆಪ್ರೇಷನ್ ಮಾಡಿಸ್ಕೊಡ್ಬೇಕು. ಯಾಕೆಂದರೆ ಇಷ್ಟು ದಿವಸ ಟಾರ್ಚರ್ ಕೊಡ್ತಾ ಇದ್ದೀರ. ಮನೆ ಖಾಲಿ ಮಾಡಿ ಅಂತೀರ. ಖಾಲಿ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇರೋದು.
ಚೆನ್ನಾಗಿದ್ದರೆ ಖಾಲಿ ಮಾಡುವೆ, ಆರೋಗ್ಯ ಸರಿ ಇಲ್ಲ, ಹಂಗಾಗಿ ಖಾಲಿ ಮಾಡೋಕ್ಕೂ ಆಗಲ್ಲ. ನನ್ನ ಕಣ್ಣೀರು, ನಮ್ಮ ಕುಟುಂಬದ ಕಣ್ಣೀರು ಒಂದು ದಿನ ಅಲ್ಲ ಒಂದು ದಿನ ನಿಮಗೆ ತಟ್ಟುತ್ತೆ. ಆ ರಾಜದೇವತೆ ಭಗವಂತ ಇದ್ದೇ ಇರ್ತಾಳೆ. ಆ ತಾಯಿ ಅವಳೇ ನೋಡ್ತಾಳೆ. ಆ ತಾಯಿನೇ ಒಳ್ಳೆಯದು ಮಾಡಿ ಬೇಡೋದಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ಕೆಟ್ಟದು ಮಾಡಿ ದೇವಸ್ಥಾನಕ್ಕೆ ಒಳ್ಳೆಯದು ಮಾಡುವಂತ ಹೋಗಬಾರದು. ಅದು ಒಳ್ಳೆಯದಲ್ಲ. ಆ ಕ್ಷಣಕ್ಕೆ ಮಾತ್ರ ಅಷ್ಟೇ. ಆ ಭಗವಂತ ಎಲ್ಲರೂ ಸುತ್ತಾಡ್ತಾ ಇರ್ತಾರೆ. ತಪ್ಪು ಮಾಡುವವರಿಗೆ ಕೊಟ್ಟೇ ಕೊಡ್ತಾರೆ, ಕಟ್ಟಿಟ್ಟ ಬುದ್ಧಿ. ಇಲ್ಲಿವರೆಗೆ ಟೈಮ್ ಸರಿ ಇಲ್ಲ ಅಂತ 1.5 ವರ್ಷದಿಂದ ತಾಳ್ಮೇಲಿದ್ದೆ. ಅವರ ಹಾಗೆ ಲೈವ್ ಬರಮಾಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಜನತೆ ಉತ್ತರ ಕೊಡಿ. ಓಕೆ, ಕ್ಷಮೆ ಇರಲಿ.